ಸ್ಯಾಂಡಲ್ವುಡ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಕಳೆದ ಒಂದು ವಾರದಿಂದ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಕನ್ನಡ ಸಿನಿಮಾ ರಂಗದ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನುವ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅನ್ನ ಬೆಳಗ್ಗೆ 7 ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇದರ ಜಾಡು ಹಿಡಿದು ಹೊರಟಂತ ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಮತ್ತು ಅವರ 2ನೇ ಹೆಂಡತಿ ಪವಿತ್ರ ಗೌಡ ಸೇರಿ 13 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1 ಆಗಿದ್ರೆ ನಟ ದರ್ಶನ್ A2. ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಎಲ್ಲ 13 ಆರೋಪಿಗಳನ್ನ 6 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟು 24ನೇ ACMM ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಇನ್ನು ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿ ಕೋರ್ಟ್ಗೆ ಕರೆತಂದಾಗ ನಟ ದರ್ಶನ್ ನ್ಯಾಯಾಲಯದ ಕಟಕಟೆಯಲ್ಲೇ ಕೈ ಕಟ್ಟಿ ನಿಂತ್ಕೊಂಡಿದ್ರು. ಅಲ್ಲದೆ ನ್ಯಾಯಮೂರ್ತಿ ವಿಶ್ವನಾಥ್ ಗೌಡರ್ ಪೊಲೀಸ್ ಕಸ್ಟಡಿಗೆ ಅಂಥೇಳಿ ಯಾವಾಗ ಆದೇಶವನ್ನ ಕೊಟ್ಟರೋ ಆಗ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಜಡ್ಜ್ ಮುಂದೆಗೆ ಕಣ್ಣೀರು ಹಾಕಿದ್ರು. 6 ದಿನ ಕಸ್ಟಡಿಗೆ ಅಂಥೇಳಿ ಆದೇಶ ಕೊಟ್ಟಾಗ ದರ್ಶನ್ ಮತ್ತು ಪವಿತ್ರ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಸರ್, ನೋಡ್ತಾ ಇದೀವಿ ಪ್ರೆಸ್ ಮೀಟ್ ಒಂದ್ಸಲ ಮಾಡಿದಾಗ ದರ್ಶನ್ ಅವ್ರನ್ನ ಮಾಧ್ಯಮ ಪ್ರತಿನಿಧಿಗಳೇ ಕೇಳಿದ್ರು, ಸರ್ ನಿಮ್ ಸುತ್ತ ವಿವಾದ ಇರುತ್ತೋ ಅಥವಾ ವಿವಾದದ ಹತ್ರ ನೀವು ಹೋಗ್ತಿರೋ ಗೊತ್ತಿಲ್ಲ ಅಂತ ಹೇಳಿ. ಅವಾಗ ಅವರು ಒಂದ್ ಮಾತು ಹೇಳಿದ್ರು, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಿ ಇರ್ಬೇಕು ಅಷ್ಟೇ ಅಂತ ಹೇಳಿ. ಆದ್ರೆ ಈ ಮಟ್ಟಿಗೆ ಇವತ್ತು ಈ ರೀತಿಯಾಗಿ ಪರಿಸ್ಥಿತಿ ಬರುತ್ತೆ ಅಂತ ನಿಜಕ್ಕೂ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಓಕೆ, ನೋಡ್ರಿ, ಬಹಳ ಮುಕ್ತವಾಗಿ ಬಹಳ ಓಪನ್ ಆಗಿ ಮಾತಾಡೋಣ. ನನಗೆ ನೆನಪಿದೆ, ನನಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿದ್ದು ಇದೇ ನಟ ದರ್ಶನ್. ಹೌದು, ಸೆಲೆಬ್ರಿಟೀಸ್ ಅಂತ. ಹೌದು, ಅದನ್ನ ಫೋಟೋ ತೆಗೆಸ್ಕೊಳ್ಳೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ರು. ಹೌದು, ಆಗ ನಮಗೆಲ್ಲ ಅನ್ಸಿತ್ತು ಸೆಲೆಬ್ರಿಟೀಸ್ ಅಂದ್ರೆ ಅವರ ಅಭಿಮಾನಿಗಳು ಅಂತಂದ್ರೆ ಎಷ್ಟರ ಮಟ್ಟಿಗೆ ದರ್ಶನ್ ಪ್ರೀತಿ ಕೊಡ್ತಾರೆ, ಎಷ್ಟರ ಮಟ್ಟಿಗೆ ದರ್ಶನ್ ಅವರ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅಂತ. ಹೌದು, ಆದರೆ ಇವತ್ತು ಸತ್ತೋಗಿರುವಂಥ ವ್ಯಕ್ತಿ ಯಾರು? ಅಭಿಮಾನಿ, ದರ್ಶನ್ ಅವರ ಅಭಿಮಾನಿ. ಹೌದು. ಓಕೆ, ನಂಬರ್ 1. 2ನೇ ಫ್ಯಾಕ್ಟರ್ ಬಹಳ ಮುಖ್ಯವಾಗಿ, ಸೆಲೆಬ್ರಿಟೀಸ್ ಅಂತ ಕರೆಸ್ಕೊಳ್ತಾ ಇದ್ದಂಥ ಅಭಿಮಾನಿಯನ್ನೇ ಕೊಲೆ ಮಾಡೋ ಹಂತಕ್ಕೆ ದರ್ಶನ್ ಹೊರಟಿದ್ದಾರೆ ಅನ್ನುವ ಆರೋಪ ಹೊತ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಇದಕ್ಕಿಂತ ಖಿನ್ನ ಭಾವದ ಮನಸ್ಥಿತಿ ನಾನು ಇನ್ನೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಶರತ್, ನಾನು ನೇರವಾಗಿ ಬಹಳ ಔಟ್ರೈಟ್ಲಿ ಹೇಳ್ತಾ ಇದ್ದೀನಿ ವಿಷಯ. 3ನೇ ವಿಷಯ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇವ್ರ ಜೊತೆಗೆ ಸೇರಿ 13 ಜನ ಅರೆಸ್ಟ್ ಆಗಿದ್ದಾರೆ. ಹೌದು, ಅವ್ರನ್ನೂ ಒಂದು ಸ್ವಲ್ಪ ಆ ಕಡೆ ಇಟ್ಬಿಡೋಣ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ತಾ ಇದ್ದಂಥ ದರ್ಶನ್ ಅವ್ರಿಗಿದ್ದಂಥ ಚಾಲೆಂಜ್ ಏನು ಗೊತ್ತಾ? ಅವರ ನಡೆ, ನುಡಿ ಮತ್ತು ಸಂಸ್ಕಾರ. ಯಾಕೆ? ಲೆಟ್ಸ್ ಟಾಕ್ ಅಬೌಟ್ ದಿಸ್ ಟುಡೇ ಫಾರ್ 3 to 4 minutes. ಓಕೆ. ನಂಬರ್ 1, ನನಗೆ ಬಹಳ ಸ್ಪಷ್ಟವಾಗಿ ನೆನಪಿದೆ, ಕಳೆದ ಕೆಲವು ವರ್ಷಗಳ ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಸುಮಾರು ಜನ ಪತ್ರಕರ್ತರು ನಿಂತಿದ್ದಾಗ ಇದೇ ನಟ ದರ್ಶನ್ ರವರು ಅವರ ಬಳಿ ಇರುವ ಕಾರುಗಳನ್ನು ತೋರಿಸಿ ಹೇಳ್ತಾರೆ ಒಂದು ಮಾತು, ನೋಡಿ ನನ್ನ ಹತ್ರ ಕೂಡ ಇದೇ ಕಾರ್ ಇದೆ ಇವತ್ತು, ಅವ್ರ ಹತ್ರ ಕೂಡ ಇದೇ ಕಾರ್ ಇದೆ ಇವತ್ತು ಅಂತ ಹೇಳ್ತಾರೆ. ದರ್ಶನ್ ಅವರು ಬೆಳೆದು ಬಂದ ರೀತಿ ಬಗ್ಗೆ, ದರ್ಶನ್ ಅವರು ಬೆಳೆದು ಬಂದ ನೀತಿ ಬಗ್ಗೆ ಬಹಳ ಹೆಮ್ಮೆ ಪಟ್ಟವರಲ್ಲಿ ನಾವೆಲ್ಲರೂ ಕೂಡ ಒಬ್ರು ಕಣ್ರಿ. ಹೌದು, ಅವರ ತಂದೆಯ ಲೆಗಸಿಯನ್ನು ಉಳಿಸ್ಕೊಂಡು ಬಂದು ಅತ್ಯಂತ ಎತ್ತರದ ಸ್ಥಾನಕ್ಕೆ ಬೆಳೆದು ಚಾಲೆಂಜಿಂಗ್ ಸ್ಟಾರ್ ಅನ್ನುವ ಖ್ಯಾತಿಯನ್ನು ಪಡೆದುಕೊಂಡು ಇಡೀ ಸ್ಯಾಂಡಲ್ವುಡ್ಗೆ ಸುಲ್ತಾನನಾಗಿ, ಸ್ಯಾಂಡಲ್ವುಡ್ನಲ್ಲಿ ಗ್ಯಾರಂಟಿ ನಟ ಯಾರಾದರೂ ಒಬ್ಬರಿದ್ದಾರೆ ಅಂತಂದ್ರೆ ಅದು ನಟ ದರ್ಶನ್ ಅಂತ ಖ್ಯಾತಿಯನ್ನು ಪಡೆದುಕೊಂಡು ಅಭಿಮಾನಿಗಳ ಕೋಟಿ ಸಾಗರವನ್ನು ಕಟ್ಕೊಂಡವ್ರು ಯಾರಾದರೂ ಒಬ್ಬರಿದ್ದಾರೆ ಅಂತಂದ್ರೆ ದಟ್ ಈಸ್ ನನ್ ಅದರ್ ದಾನ್ ದರ್ಶನ್. ಹೌದು, ಈಗಲೂ ಅಭಿಮಾನಿಗಳಿಗೆ ನಾವು ಯಾರನ್ನಾದ್ರೂ ಕೇಳಿದಾಗ ನಿಮ್ಗೆ ಯಾರು ಇಷ್ಟ ಅಂತಂದ್ರೆ ಅವ್ರು ಒಕ್ಕೊರಲಿಂದ ಹೇಳುವ ಮೊದಲ ಮಾತು ದರ್ಶನ್. ಈಗಲೂ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಭಿಮಾನಿಗಳ ಲೆಕ್ಕಾಚಾರ ಹಾಕಿದಾಗ ದರ್ಶನ್ ನಿಜ ಮೊಟ್ಟ ಮೊದಲ ಮಾತು ಕೇಳಿ ಬರುತ್ತೆ. ಇಂಥ ದರ್ಶನ್ ಒಂದು ಮಾತು ಹೇಳ್ತಾರೆ, ನೋಡಿ ನನ್ನ ಹತ್ರನೂ ಈ ಕಾರ್ ಇದೆ ಇವತ್ತು, ಅವ್ರ ಹತ್ರನೂ ಆ ಕಾರ್ ಇದೆ.
ಯಾರ ಹತ್ರ ಯಾವ ಕಾರ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಶರತ್. ಹೌದು, ನೇರ ಹೇಳ್ತೀನಿ ನಾನು ಇವತ್ತು, ಹೃದಯದ ಒಳಗಿನ ಸಂಸ್ಕಾರ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ಹೌದು, ಮನಸ್ಸಿನ ಒಳಗಿನ ಸಂಸ್ಕೃತಿ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ಮತ್ತು ಮನದ ಆಳದ ಒಳಗಿರುವ ನಡೆ ನುಡಿ ಹೆಂಗಿದೆ ಅನ್ನೋದು ಇಂಪಾರ್ಟೆಂಟ್. ನಿಜ. ನಮಗೆ ಬಹಳ ಹೆಮ್ಮೆ ದರ್ಶನ್ ಅವರು ಬೆಳೆದು ಬಂದ ರೀತಿ, ಬಹಳ ಖುಷಿ. ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋದವರಲ್ಲಿ ದರ್ಶನ್ ಕೂಡ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ಆಗಿ ನಿಂತ್ಕೊಳ್ತಾರೆ. ಇವತ್ತು ಯಾರಾದರೂ ಪ್ರೊಡ್ಯೂಸರ್ ಬಂದರು ಅಂತಂದರೆ ದರ್ಶನ್ ಅವ್ರ ಸಿನಿಮಾ ಅಂತಂದರೆ ವಾಹ್, ದರ್ಶನ್ ಸರ್ ಜೊತೆಗೆ ಸಿನಿಮಾ ಅಂತ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಹೀರೋಯಿನ್ಗಳು, ಬೇರೆ ಬೇರೆ ನಟ ನಟಿಯರು, ಕೋ ಆಕ್ಟರ್ಗಳು ಎಲ್ಲರೂ ಕೂಡ ಖುಷಿ ಪಡುವ ಸಂದರ್ಭದಲ್ಲಿ ನಾವು ನೀವು ಇದ್ದಂಥ ಕಾಲ ಮತ್ತು ಇರುವ ಕಾಲ. ಹೌದು, ಕಮಾನ್ ದರ್ಶನ್ ಅಲ್ವಾ ವಾವ್ ಅನ್ನೋದು. ಆದರೆ ಕಾರಿನ ಮೇಲೆ, ನಿಮ್ಮ ಹತ್ರ ಇರುವ ಬೈಕಿನ ಮೇಲೆ, ಅಥವಾ ಜೀಪ್ ವ್ರಾಂಗ್ಲರ್ ರೂಬಿಕಾರ್ನ್ ಮೇಲೆ, ಲ್ಯಾಂಬರ್ಗಿನಿ ಮೇಲೆ ನಿಂತ್ಕೊಂಡಿಲ್ಲ ರೀ ಸಂಸ್ಕಾರ ಮತ್ತು ಸಂಸ್ಕೃತಿ. ನಿಜ. ಅದು ಇಲ್ಲಿ ನಿಂತ್ಕೊಂಡಿದೆ ರೀ, ಹೃದಯದ ಒಳಗೆ ನಿಂತ್ಕೊಂಡಿದೆ, ಹೃದಯದ ಒಳಗೆ ನಿಂತ್ಕೊಂಡಿದೆ. ಎರಡನೇ ಫ್ಯಾಕ್ಟರ್, ಒಬ್ಬ ಸೆಲೆಬ್ರಿಟಿಯನ್ನು ಇವತ್ತು ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಹೊತ್ಕೊಂಡಿರುವ ದರ್ಶನ್. ಸೆಲೆಬ್ರಿಟಿ ಅಂದರೆ ಯಾರು? ಅಭಿಮಾನಿಗಳನ್ನು ಸೆಲೆಬ್ರಿಟೀಸ್ ಅಂತ ಕರೆದವರು. ಹೌದು, ಸೆಲೆಬ್ರಿಟೀಸ್ ಅಂತ ಪ್ರೀತಿಯಿಂದ ಕರಿತಾ ಇದ್ದಂಥವ್ರು. ಪ್ರೊಡ್ಯೂಸರ್ಸ್ಗಳನ್ನ ಅನ್ನದಾತರು ಅಂತ ಕರಿತಾ ಇದ್ದಂಥವ್ರು. ಅಂಥ ಸೆಲೆಬ್ರಿಟಿ ಹ್ಯಾಸ್ ಬೀನ್ ಮರ್ಡರ್ಡ್ ಅಂತಂದರೆ ಇದು ಅಭಿಮಾನಿಗಳಿಗೆ ಎಷ್ಟು ನೋವು ತಂದಿರಬಹುದು. ನಿಜ. ಅವರ ನಿಜ ಅಭಿಮಾನಿಗಳು ಕೋಟ್ಯಂತರ ಜನ ಇದ್ದಾರಲ್ಲ ಇವತ್ತು, ಕೋಟ್ಯಂತರ ಅಭಿಮಾನಿಗಳು, ಕೋಟ್ಯಂತರ ಸೆಲೆಬ್ರಿಟೀಸ್ ಇದ್ದಾರಲ್ಲ ದರ್ಶನ್ ಅವರ ಜೊತೆಗೆ, ಎಷ್ಟು ನೋವು ತಂದಿಟ್ಟಿರಬಹುದು ಒಂದೇ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೂರನೇ ಫ್ಯಾಕ್ಟರ್, ನಾನು ಇದನ್ನು ಹೇಳಿ ಮುಗಿಸ್ತೇನೆ. ಅದೇನು, ದರ್ಶನ್ ಅವರು ಪ್ರಾಣಿ ಪ್ರಿಯರು. ದರ್ಶನ್ ಅವರ ಫಾರ್ಮ್ ಹೌಸಲ್ಲಿ ನಿಮಗೆ 16 ಪ್ರಾಣಿಗಳು. ದರ್ಶನ್ ಅವರು ನಿಮಗೆ ಬ್ರ್ಯಾಂಡ್ ಅಂಬಾಸಿಡರ್. ದರ್ಶನ್ ಅವರು ರೈತ ಕ್ರಾಂತಿಗೆ ಬ್ರ್ಯಾಂಡ್ ಅಂಬಾಸಿಡರ್. ದರ್ಶನ್ ಅವರ ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾ ನಾನು ಗಮನಿಸಿದ್ದೇನೆ, ಮೊನ್ನೆ ಬಂದಂಥ ಸಿನಿಮಾ ಕ್ರಾಂತಿ ಸಿನಿಮಾದಲ್ಲಿ ರೈತ ಕ್ರಾಂತಿಯ ಬಗ್ಗೆ, ರೈತ ದಂಗೆಯ ಬಗ್ಗೆ ದೊಡ್ಡ ಹೋರಾಟ. ಅದಕ್ಕಿಂತ ಕಳೆದ ಕೆಲವು ತಿಂಗಳುಗಳ ಹಿಂದೆ, ವರ್ಷಗಳ ಹಿಂದೆ ಬಂದಂಥ ಒಂದು ಸಿನಿಮಾದಲ್ಲಿ ರೈತರಿಗಾಗ್ತಾ ಇರುವ ಅನ್ಯಾಯ ಏನು, ಒಂದು ಎಣ್ಣೆ ಕಂಪನಿಯಿಂದ, ಒಂದು ಆಯಿಲ್ ಕಂಪನಿಯಿಂದ, ನನಗೆ ಹೆಸರು ಮರೆತುಬಿಟ್ಟೆ ಆ ಸಿನಿಮಾದು, ಆ ಥರದ ಒಂದು ಅದ್ಭುತವಾದಂಥ ಯಜಮಾನ ಸಿನಿಮಾ, ಅದ್ಭುತವಾದಂಥ ಒಂದು ಸಂದೇಶ ಕೊಡುವಂಥ ಒಂದು ಪಾತ್ರ. ಹೌದು. ಅರ್ಜುನ ಆನೆ ತೀರ್ಕೊಂಡಾಗ ಕಣ್ಣೀರಾಗ್ತಾರೆ, ಅಥವಾ ಯಾವುದೋ ಒಂದು ಪ್ರಾಣಿ ತೀರ್ಕೊಂಡಾಗ ಕಣ್ಣೀರಾಗ್ತಾರೆ. ಹೌದು. ಅಭಿಮಾನಿಗಳನ್ನ ಚಿನ್ನ ಅಂತ ಕರೀತಾರೆ. ಎಷ್ಟೋ ಪ್ರಾಣಿಗಳನ್ನು ದತ್ತು ಪಡ್ಕೊಂಡಿದ್ದಾರೆ, ಪ್ರಾಣಿಗಳನ್ನ ದತ್ತು ಪಡೆದುಕೊಂಡಿದ್ದಾರೆ, ದತ್ತು ಕೊಟ್ಟಿದ್ದಾರೆ, ಸಾಕೊಂಡಿದ್ದಾರೆ, ಸಾಕ್ತಾ ಇದ್ದಾರೆ. ಅವರ ಇಡೀ ಫಾರ್ಮ್ ಹೌಸಲ್ಲಿ ಪ್ರಾಣಿ ಪ್ರೀತಿ, ಕುದುರೆಯಿಂದ ಹಿಡಿದು ಎಲ್ಲ ಪ್ರಾಣಿಗಳು ನಮ್ಗೆ ಕಾಣಿಸ್ತವೆ ಇವತ್ತು. ಹೌದು. ಇಷ್ಟು ಹೃದಯವಂತರಾಗಿರುವ ದರ್ಶನ್, ಇಷ್ಟು ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ದರ್ಶನ್, ಒಬ್ಬ ಸೆಲೆಬ್ರಿಟಿನೇ ಕಾಲಲ್ಲಿ ಒದ್ದು 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 ಕೊಂದುಬಿಟ್ರು ಅನ್ನೋ ಆರೋಪ ಹೊತ್ಕೊಂಡಿದ್ದಾರಲ್ಲ. ಹೌದು. ನನಗೆ ನಂಬಕ್ಕಾಗ್ತಾ ಇಲ್ಲ ರೀ ಇವತ್ತು, ನನಗೆ ನಂಬಕ್ಕಾಗ್ತಾ ಇಲ್ಲ. ನಿಮಗೆ ನಂಬಕ್ಕಾಗ್ತಾ ಇದೆಯಾ ಶರತ್? ಮೋಸ್ಟ್ಲಿ ಕೋಪದ ಕೈಗೆ ಬುದ್ಧಿ. ನಿಮಗೆ ನಂಬಕ್ಕಾಗ್ತಾ ಇದೆಯಾ? ಕೋಪದ ಕೈಗೆ ಏನು ಬೇಕಾದರೂ ಕೊಡಿ, ಅದು ಕೊಡಿ, ಮತ್ತೊಂದು ಕೊಡಿ, ಅದೆಲ್ಲ ಅಲ್ವೇ ಅಲ್ಲ. ಫರ್ಗೆಟ್ ಅಬೌಟ್ ಕೋಪ, ಫರ್ಗೆಟ್ ಅಬೌಟ್ ಕೋಪ. ಕೋಪದ ಕೈಗೆ ಬುದ್ಧಿ ಕೊಡೋದು, ಕೋಪದ ಕೈಗೆ ಇನ್ನೊಂದು ಕೊಡೋದು, ಮತ್ತೆ ಯಾರಿಗಾಗಿ ಮತ್ತೆ ಯಾಕಾಗಿ? ಹೌದು. ಓಕೆ, ಕೋಪದ ಕೈಗೆ ಬುದ್ಧಿ ಕೊಡೋದು ಯಾಕಾಗಿ ಮತ್ತೆ ಯಾರಿಗಾಗಿ? ಬಹುಶಃ ದರ್ಶನ್ ಅವರು ಇವತ್ತು ಕಣ್ಣೀರು ಹಾಕಿದ್ರು ಅಂತ ಹೇಳ್ತಾ ಇದ್ದೀರಿ ತಾವು. ಗೊತ್ತಿಲ್ಲ, ಅವ್ರಿಗೆ ನೋವಾಗಿರ್ಬೋದು, ಹರ್ಟ್ ಆಗಿರ್ಬೋದು. ಆದರೆ ಅವರ ಅಭಿಮಾನಿಗಳಿಗೆ, ಭಾಳಷ್ಟು ಕೋಟ್ಯಂತರ ಅಭಿಮಾನಿಗಳು, ಅವರ ಅಭಿಮಾನಿಗಳನ್ನೆಲ್ಲ ನಾವು ಭಾಳ ಪ್ರೀತಿಸ್ತೇವೆ, ಭಾಳ ಗೌರವಿಸ್ತೇವೆ. ಅವರ ಅಭಿಮಾನಿಗಳು ಅಂತಂದರೆ ತುಂಬ ತುಂಬ ಪ್ರೀತಿ ಅದು. ಹೌದು. ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೋದು, ನಿಜ, ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ದಿಸ್ ಇಸ್ ಇಂಪಾರ್ಟೆಂಟ್. ಕಾರ್ ನಿಮ್ಮ ಹತ್ರ ಯಾವುದಿದೆ ಇಂಪಾರ್ಟೆಂಟ್ ಅಲ್ಲ. ನಿಜ. ನೋ, ಐ ಆಮ್ ಸಾರಿ. ಎಸ್. ಕಾರ್ ನಿಮ್ಮ ಹತ್ರ ಲ್ಯಾಂಬರ್ಗಿನಿ ಇದೆಯೋ, ಲ್ಯಾಂಬರ್ಗಿನಿ ಉರುಸ್ ಇದೆಯೋ, ಅಥವಾ ಜೀಪ್ ವ್ರಾಂಗ್ಲರ್ ರೂಬಿಕಾನ್ ಇದೆಯೋ, ನಾಟ್ ಇಂಪಾರ್ಟೆಂಟ್. ಎಸ್. ವಾಟ್ ಇಂಪಾರ್ಟೆಂಟ್ ಈಸ್ ಡಿಫೆಂಡರ್ ಇದೆಯೋ, ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಒಂದೇ ಒಂದು ಮಾತು ಹೇಳಿಬಿಟ್ಟು ದಿನೇಶ್ ಅವ್ರಿಗೆ ಹೋಗ್ಬಿಡ್ತೀನಿ, FSL ಎಕ್ಸ್ಪರ್ಟು. ಒಂದು ನಿಮಿಷ ಸರ್, ಒಂದೇ ಕ್ಷಣ ಮಾತಾಡ್ತೀನಿ ನಾನು ನಿಮ್ಮನ್ನು. ಬೆಳಗ್ಗೆ ನನಗೆ ಭಾಳ ಒಂದು ಆಶ್ಚರ್ಯಕರವಾದಂಥ ಒಂದು ವಿಡಿಯೋ ಫುಟೇಜ್ ನೋಡುವಂಥ ಒಂದು ಸನ್ನಿವೇಶ ಬಂತು. ಆ ಡಿಫೆಂಡರ್ದು ಫುಟೇಜ್ ಹಾಕ್ರಿ. ಯಾರೋ ಒಬ್ಬರು ಹೇಳ್ತಾ ಇದ್ರು, ಇಲ್ಲಿ ದರ್ಶನ್ ಅವರ ಕೋಟಿ ಬೆಲೆ ಬಾಳುವ ಕಾರು ಅನಾಥವಾಗಿ ನಿಂತ್ಕೊಂಡ್ಬಿಟ್ಟಿದೆ. ಯಾರೊಬ್ರು ಹೇಳ್ತಾ ಇದ್ರು,
KA01MY7999 ಕಾರು ನೋಡಿ, ಕಾರು ಅನಾಥವಾಗಿಬಿಟ್ಟಿದೆ. ಅಲ್ರೇ, ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಅನ್ನುವ ಕುಟುಂಬ ಅನಾಥ ಆಗಿದೆ ರೀ. ಹೌದು. ಅವರ ಅಪ್ಪ ಅಮ್ಮ ಅನಾಥರಾಗಿದ್ದಾರೆ ರೀ. ಗರ್ಭಿಣಿ ಅವರ ಹೆಂಡತಿ ಗರ್ಭಿಣಿ ರೀ. ನಾಳೆ ಹುಟ್ಟುವ ಮಗು ತಂದೆ ಇಲ್ಲದ ಅನಾಥ ಮಗುವಾಗಿ ಹುಟ್ಟತ್ರಿ. ಅಮ್ಮನನ್ನು ಕೇಳತ್ತೆ ತಂದೆ ಎಲ್ಲಿ ಅಂತ ಬುದ್ಧಿ ಬಂದ ಮೇಲೆ. ಅವರ ಇಡೀ ಕುಟುಂಬ ಇವತ್ತು ಅನಾಥವಾಗಿದೆ ರೀ. ಹೌದು. ನೀವೇನು ಹೇಳ್ತೀರಿ? ಯಾರೊಬ್ರು ಹೇಳ್ತಾ ಇದ್ರು, ಕಾರು ಅನಾಥವಾಗಿದೆ, ಅನಾಥವಾಗಿ ಕಾರು ನಿಂತ್ಕೊಂಡಿದೆ. ಹಂಗೆ ಹೇಳ್ದೆ ಅವ್ರಿಗೆ ಒಂದು ಮಾತು ಹೇಳ್ಬಿಡ್ತೀನಿ ನಾನು. ಕಾರಿಗೋಸ್ಕರ ಯಾವುದಾದ್ರೂ ಅನಾಥಾಶ್ರಮ ಇದ್ದರೆ ಹೋಗ್ಬಿಟ್ಟು ಕಾರ್ನ ಸೇರಿಸ್ಬಿಟ್ಟು ಬಂದ್ಬಿಡಿ. ಓಕೆ, ಕಾರಿಗೆ ಒಂದು ಅನಾಥಾಶ್ರಮ ಇರ್ತದೆ, ಎಲ್ಲಾದರೂ ಹುಡುಕ್ಬಿಟ್ಟು ಕಾರ್ನ ಅನಾಥಾಶ್ರಮಕ್ಕೆ ಹಾಕ್ಬಿಡಿ, ಸೇರಿಸ್ಬಿಡಿ. ಚೆನ್ನಾಗಿ ನೋಡ್ಕೊತಾರೆ ಕಾರ್ನ. ಏನ್ರಿ ಮಾತಾಡೋ ಪರಿನೇನ್ರಿ ಇದೆಲ್ಲನೂ? ನಾನು ಗಮನಿಸಿದ್ದು ಒಂದು ಭಾಳ ಇಂಪಾರ್ಟೆಂಟು ಒಂದು, ಫರ್ಗೆಟ್ ಅಬೌಟ್ ಇಟ್. ಕಾರು ಅನಾಥ ಆಗ್ಬಿಡುತ್ತಂತೆ. ಕಮಾನ್ ಮ್ಯಾನ್, ಅಲ್ಲಿ ಬಂದು ಇಡೀ ಮನುಷ್ಯತ್ವನ ಅನಾಥ ಆಗಲಿ ಸತ್ತು ಬಿದ್ದಿದೆ. ಒಂದು ಕುಟುಂಬ ಅನಾಥ ಆಗಿ ಸತ್ತು ಬಿದ್ದಿದೆ. ಒಂದು ರೀತಿಯಲ್ಲಿ ಒಬ್ಬ ಮನುಷ್ಯ ಅನಾಥ ಆಗಿ ಮೋರಿ ಪಕ್ಕದಲ್ಲಿ ಸತ್ತು ಬಿದ್ದೋದ ಪಾಪ ರೇಣುಕಾ ಸ್ವಾಮಿ ಅನ್ನೋ ಮನುಷ್ಯ. ಕಾರು ಅನಾಥ ಆಗ್ಬಿಡ್ತಂತೆ. ಸೇರಿಸ್ಬಿಡಿ ಅಪ್ಪ ಅನಾಥಾಶ್ರಮ, ಕಾರಿಗೆ ಹುಡ್ಕೊಡ್ತೀನಿ ಯಾವುದಾದ್ರೂ ಇದ್ದರೆ. ಚೆನ್ನಾಗಿ ನೋಡ್ಕೊತಾರೆ. ಊಟ ಗೀಟ ಹಾಕಿ, ಪೆಟ್ರೋಲ್ ಗಿಟ್ರೋಲ್ ಡೀಸೆಲ್ ತುಂಬಿಸಿ. ಓಕೆ, ಐ ಸ್ಟಿಲ್ ನನಗೊಂದು ಸಣ್ಣ ಹೋಪ್ ಏನು ಗೊತ್ತಾ? ದರ್ಶನ್ ಅವರ ಪಾಲು ಇದರಲ್ಲಿ ಇಲ್ಲದೇ ಇರಲಿ. ದರ್ಶನ್ ಅವರು ಇದರಿಂದ ಆರೋಪ ಮುಕ್ತರಾಗಿ ಹೊರಬರಲಿ ಅಂತ. ಯಾಕಂದರೆ ವಿ ಆಲ್ ಲವ್ ಹಿಮ್ ರೀ. ಹೌದು, ಗ್ರೇಟ್ ಫೈನೆಸ್ಟ್ ಆ್ಯಕ್ಟರ್ ರೀ ಅವರು. ನಿಜ, ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್ ದರ್ಶನ್. ಎಷ್ಟೋ ಜನಕ್ಕೆ ಆದರ್ಶ ವ್ಯಕ್ತಿ ರೀ ಅವರು. ಇಡೀ ಸ್ಯಾಂಡಲ್ವುಡ್ಗೆ ಒಂದು ರೀತಿ ಒನ್ ಆಫ್ ದಿ ಗ್ರೇಟೆಸ್ಟ್ ಪಿಲ್ಲರ್ಸ್ ಆಗಿ ನಿಂತ್ಕೊಂಡಿದ್ದಂಥವ್ರು ದರ್ಶನ್ ಅವರು. ಐ ಸ್ಟಿಲ್ ಬಿಲೀವ್ ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ. ಮತ್ತು ಅವರ ಸೆಲೆಬ್ರಿಟೀಸ್ ಯಾರಿದ್ದಾರೆ, ಅವರೆಲ್ಲ ನಾವು ಭಾಳ ಪ್ರೀತಿಸುವ ಸೆಲೆಬ್ರಿಟೀಸ್, ಅವರೆಲ್ಲ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಾಧಾನವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.